ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಒಂದು ಚಟುವಟಿಕೆಯ ಸಹಾಯದಿಂದ ತಿಳಿದುಕೊಳ್ಳೋಣ. ಈಗ ನೋಡಿ, ಇಲ್ಲಿ ಒಂದು ವಾಹಕವನ್ನು ತೆಗೆದುಕೊಳ್ಳಲಾಗಿದೆ. ಆ ವಾಹಕದ ಉದ್ದ ಲೆಂತ್ ಎಲ್ ಅದು 10.95 ಸೆಂಟಿಮೀಟರ್ ಆಗಿದೆ ಮತ್ತು ಈ ವಾಹಕದ ಅಡ್ಡ ಕೊಯ್ತ ಅಥವಾ ವಿಸ್ತೀರ್ಣ ಏರಿಯಾ ಎ ಇದು 5.05 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಮತ್ತು ಈ ವಾಹಕದ ಒಂದು ಪ್ರಾಕೃತಿಕ ಗುಣ ರೋಧಶೀಲತೆ ರೋ ರೆಸಿಸ್ಟಿವಿಟಿಯು 1 ಓಮ್ ಸೆಂಟಿಮೀಟರ್ ಆಗಿದೆ. ಈಗ ಈ ಮೂರೂ ಅಂಶಗಳು ಆ ವಾಹಕದ ರೋಧವನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಈಗ ನೋಡಿ, ವಾಹಕದ ಉದ್ದ 13.19 ಸೆಂಟಿಮೀಟರ್ ಇದೆ. ಆಗ ವಾಹಕದ ರೋಧವು 0.321 ಓಮ್ ಇದೆ. ಈಗ ವಾಹಕದ ಉದ್ದವನ್ನು ಕಡಿಮೆ ಮಾಡೋಣ. ನೋಡಿ, ವಾಹಕದ ಉದ್ದವನ್ನು ಕಡಿಮೆ ಮಾಡಿದಷ್ಟು ವಾಹಕದ ರೋಧವು ಕಡಿಮೆಯಾಗುತ್ತದೆ. ಹಾಗೆ ವಾಹಕದ ಉದ್ದವನ್ನು ಹೆಚ್ಚು ಮಾಡಿದಂತೆ ವಾಹಕದ ರೋಧವು ಹೆಚ್ಚಾಗುತ್ತದೆ. ಇದರಿಂದ ನಮಗೆ ಏನು ತಿಳಿದು ಬರುತ್ತದೆ? ವಾಹಕದ ಉದ್ದವು ವಾಹಕದ ರೋಧದೊಂದಿಗೆ ನೇರ ಸಂಬಂಧವನ್ನು ಅಥವಾ ನೇರ ಅನುಪಾತವನ್ನು ಹೊಂದಿದೆ. ಹಾಗೆ ವಾಹಕದ ವಿಸ್ತೀರ್ಣವನ್ನು ನೋಡೋಣ. ಎ ಈಗ 12.33 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಆಗ ವಾಹಕದ ರೋಧ 0.353 ಓಮ್ ಇದೆ. ಈಗ ವಾಹಕದ ವಿಸ್ತೀರ್ಣವನ್ನು ಕಡಿಮೆ ಮಾಡೋಣ. ನೋಡಿ, ವಾಹಕದ ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ಆಗ ವಾಹಕದ ರೋಧ ಹೆಚ್ಚಾಗ್ತಾ ಇದೆ. ನಂತರ ವಾಹಕದ ವಿಸ್ತೀರ್ಣವನ್ನು ಹೆಚ್ಚು ಮಾಡಿದರೆ ನೋಡಿ, ವಾಹಕದ ವಿಸ್ತೀರ್ಣ ಹೆಚ್ಚಾದಂತೆ ವಾಹಕದ ರೋಧ ಕಡಿಮೆಯಾಗುತ್ತದೆ. ಈ ರೀತಿಯಾಗಿ ವಾಹಕದ ವಿಸ್ತೀರ್ಣವು ವಾಹಕದ ರೋಧದೊಂದಿಗೆ ವಿಲೋಮ ಅನುಪಾತವನ್ನು ಹೊಂದಿದೆ. ಈಗ ರೋಧಶೀಲತೆಯನ್ನು ನೋಡೋಣ. ರೋಧಶೀಲತೆಯನ್ನು ನಾವು ಕಡಿಮೆ ಮಾಡಿದಾಗ ನೋಡಿ, ಆಗ ವಾಹಕದ ರೋಧ ಕಡಿಮೆಯಾಗುತ್ತದೆ ಮತ್ತು ವಾಹಕದ ರೋಧಶೀಲತೆ ಹೆಚ್ಚಾದಾಗ ವಾಹಕದ ರೋಧವು ಹೆಚ್ಚಾಗುತ್ತದೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ವಾಹಕದ ರೋಧಶೀಲತೆಯು ವಾಹಕದ ರೋಧದೊಂದಿಗೆ ನೇರ ಅನುಪಾತವನ್ನು ಹೊಂದಿರುತ್ತದೆ. ಈ ಚಟುವಟಿಕೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ವಾಹಕದ ರೋಧ ಆರ್, ಆ ವಾಹಕದ ಉದ್ದ ಎಲ್, ಆ ವಾಹಕದ ಅಡ್ಡ ಕೊಯ್ತ ಎ, ಆ ವಾಹಕದ ಉಷ್ಣತೆ ಮತ್ತು ಆ ಒಂದು ವಾಹಕದ ಪ್ರಾಕೃತಿಕ ಗುಣ ರೋಧಶೀಲತೆಗಳನ್ನು ಅವಲಂಬಿಸಿರುತ್ತದೆ. ಹಾಗೂ ಈ ಚಟುವಟಿಕೆಯಿಂದ ನಾವು ಏನು ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಎಂದರೆ, ನೋಡಿ, ಏಕರೂಪ ವಾಹಕದ ರೋಧವು ಅದರ ಉದ್ದ ಎಲ್ಗೆ ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ರೋಧವು ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಅದರ ಅಡ್ಡ ಕೊಯ್ತ ಎಗೆ ವಿಲೋಮ ಅನುಪಾತದಲ್ಲಿರುತ್ತದೆ. ಇದನ್ನು ನಾವು ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಅಥವಾ ರೋಧ ವಿಲೋಮ ಅನುಪಾತ ವಿಸ್ತೀರ್ಣ ಅಥವಾ ವಿಸ್ತೀರ್ಣವು ರೋಧಕ್ಕೆ ವಿಲೋಮ ಅನುಪಾತವನ್ನು ಹೊಂದಿರುತ್ತದೆ ಎಂದು ತಿಳಿದುಕೊಳ್ಳಬಹುದು. ಈ ಸಮೀಕರಣಗಳಾದ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಮತ್ತು ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ, ಈ ಸಮೀಕರಣಗಳಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ನೋಡಿ, ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ, ಇವುಗಳನ್ನು ನಾವು ಸಮೀಕರಿಸಿ ಬರೆದಾಗ ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ ಎಂದು ಬರೆಯಬಹುದು. ಮತ್ತು ಈ ಅನುಪಾತೀಯ ಸ್ಥಿರಾಂಕವನ್ನು ನಾವು ರೋ ಎಂದು ತೆಗೆದುಕೊಂಡಾಗ ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಎಂದು ನಾವು ಬರೆಯಬಹುದು. ಮತ್ತು ವಾಹಕದ ರೋಧವನ್ನು ಈ ಸಮೀಕರಣದಿಂದ ನಾವು ಲೆಕ್ಕಾಚಾರ ಮಾಡಬಹುದು. ಈ ವಾಹಕದ ರೋಧಶೀಲತೆಯನ್ನು ರೋ ಎನ್ನುತ್ತೇವೆ ಮತ್ತು ಅದನ್ನು ಓಮ್ ಮೀಟರ್ನಿಂದ ಅಳೆಯುತ್ತೇವೆ. ಈಗ ವಾಹಕದ ರೋಧಶೀಲತೆಯನ್ನು ತಿಳಿದುಕೊಳ್ಳೋಣ. ರೋಧಶೀಲತೆಯನ್ನು ಗ್ರೀಕ್ ಅಕ್ಷರ ರೋದಿಂದ ಸೂಚಿಸುತ್ತೇವೆ ಮತ್ತು ಈ ರೋಧಶೀಲತೆಯ SI ಏಕಮಾನ
ಓಮ್ ಮೀಟರ್ ಎಂದು ಬರೆಯುತ್ತೇವೆ. ನೋಡಿ, ಒಂದು ವಾಹಕದ ವಿದ್ಯುತ್ ರೋಧಶೀಲತೆ ಅದರ ಒಂದು ವಿಶೇಷ ಗುಣವಾಗಿರುತ್ತದೆ ಎಂದು ನಾವು ತಿಳಿದುಕೊಳ್ಳಬಹುದು. ಹಾಗೆ ನೋಡಿ, ಲೋಹ ಮತ್ತು ಮಿಶ್ರಲೋಹಗಳ ರೋಧಶೀಲತೆ ಸುಮಾರು 10⁻⁻8 ಓಮ್ ಮೀಟರಿಂದ 10⁻⁻6 ಓಮ್ ಮೀಟರಷ್ಟು ಅತೀ ಕಡಿಮೆಯಾಗಿರುತ್ತದೆ. ಅಂದರೆ ಲೋಹ ಮತ್ತು ಮಿಶ್ರಲೋಹಗಳ ರೋಧಶೀಲತೆ ಅತೀ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಅವು ಉತ್ತಮ ವಿದ್ಯುತ್ ವಾಹಕಗಳಾಗಿರುತ್ತವೆ ಎಂದು ನಾವು ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಚಿನ್ನ, ತಾಮ್ರ, ಕಂಚು ಇವುಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಏಕೆಂದರೆ ಅವುಗಳ ರೋಧಶೀಲತೆಯ ವ್ಯಾಪ್ತಿ 10⁻⁻8 ಓಮ್ ಮೀಟರ್ರಿಂದ 10⁻⁻6 ಓಮ್ ಮೀಟರಷ್ಟು ಅತಿ ಕಡಿಮೆಯಾಗಿರುತ್ತದೆ. ಅವಾಹಕಗಳ ರೋಧಶೀಲತೆಯು 10⁻12 ಓಮ್ ಮೀಟರ್ರಿಂದ 10⁻17 ಓಮ್ ಮೀಟರಷ್ಟು ದೀರ್ಘ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಅಥವಾ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಅವಾಹಕಗಳ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ. ಉದಾಹರಣೆಗೆ ರಬ್ಬರ್, ಪ್ಲಾಸ್ಟಿಕ್ ಇತ್ಯಾದಿಗಳನ್ನು ನಾವು ಅವಾಹಕಗಳು ಎಂದು ಕರೆಯುತ್ತೇವೆ. ಏಕೆಂದರೆ ಅವುಗಳ ರೋಧಶೀಲತೆಯ ವ್ಯಾಪ್ತಿ ಅತಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅವುಗಳ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಹಾಗೂ ರೋಧಶೀಲತೆಯನ್ನು ನಾವು ಚಟುವಟಿಕೆಯ ಸಹಾಯದಿಂದ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ವಿಷಯವನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ವಂದನೆಗಳು.